ಕರ್ತನೆ, ನಮ್ಮನ್ನು ಸಜೀವರ ಲೆಕ್ಕದಲ್ಲಿಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಮಕ್ಕಳು ಕರ್ತನೆ, ನಾವೆಲ್ಲರೂ ಕೂಡು ಬಂದು ನಿನ್ನ ವಾಕ್ಯಗಳನ್ನು ಕರ್ತನೆ ನಾವು ಲಕ್ಷಿಸಿ ಧ್ಯಾನ ಮಾಡುವಂತ ಕೊಟ್ಟಂತ ಒಳ್ಳೆ ಭಾಗ್ಯಕ್ಕಾಗಿ ಸ್ತೋತ್ರ. ನೀನೇ ನಮ್ಮೊಟ್ಟಿಗಿರು, ನಿನ್ನ ಆತ್ಮನ ಸಹಾಯವನ್ನು ಕೊಡು, ಬಲವನ್ನು ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಕೇಳುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರೀತಿಯುಳ್ಳ ಎಲ್ಲ ನನ್ನ ದೇವರ ಸೇವಕರೇ, ಎಲ್ಲ ಗುರು ಹಿರಿಯರೇ, ನಮ್ಮ ಸಹ ಸೇವಕರಾಗಿರುವಂತ ಎಲ್ಲ ದೈವ ಸೇವಕರಿಗೂ, ಅದೇ ರೀತಿಯಲ್ಲಿ ಸಭೆ ಹಿರಿಯರಿಗೂ ಮತ್ತು ಎಲ್ಲ ವಿಶ್ವಾಸಿಗಳಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಈ ಒಂದು ಬೆಳಗಿನ ಶ್ರಾವಣದಲ್ಲಿ ಪ್ರಸಂಗಿ ಗ್ರಂಥವನ್ನು 5ನೇ ಅಧ್ಯಾಯ 1ರಿಂದ 20 ವಚನಗಳನ್ನು ನಾವು ಧ್ಯಾನ ಮಾಡುವಂತವರಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, 1ರಿಂದ 20 ವಚನಗಳಲ್ಲಿ ದೇವರು ನನ್ನೊಟ್ಟಿಗೆ ಮಾತನಾಡುವಂತ ವಿಷಯದಲ್ಲಿ ನಾನು 5 ಭಾಗಗಳನ್ನಾಗಿ ನಾನು ವಿಭಾಗಿಸಿದ್ದೇನೆ. ಅದನ್ನು ನಾವು ಕ್ಲುಪ್ತವಾಗಿ ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡೋಣ. 1ನೇದಾಗಿ 5ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ನಾವು ನೋಡುವುದಾದರೆ, ಇಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಎಂಬುದಾಗಿ. ಅದಕ್ಕೆ 1ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು, ಮೂಢರು ಯಜ್ಞಕ್ಕಿಂತ ಸನ್ನಿಧಾನಕ್ಕೆ ಬಂದು ಕಿವುಗೊಡುವುದು ಲೇಸು, ತಾವು ಮಾಡುವುದು ಅಧರ್ಮವೆಂದು ಮೂಢನಿಗೆ ಗೊತ್ತೂ ಇಲ್ಲ ಎಂಬುದಾಗಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೀತಿಯುಳ್ಳ ದೇವಜನರೇ, ಇವತ್ತು ಪ್ರತಿ ಭಾನುವಾರ ದೇವಾಲಯಕ್ಕೆ ಹೋಗುವಂಥದ್ದು ನಮಗೆಲ್ಲ ಗೊತ್ತುಂಟು. ಆದರೆ ಎಲ್ಲರೂ ಹೋಗ್ತಾ ಇದ್ದಾರೆ ಎಂಬುದಾಗಿ ನಾವು ಹೋಗುವುದು, ಎಲ್ಲರೂ ಸೇರ್ಕೊಳ್ತಾ ಇದ್ದಾರೆ ಇವತ್ತು ದೇವರ ದಿನ ಎಂಬುದಾಗಿ ಹೋಗುವಂಥದ್ದು ಎಲ್ಲರಿಗೂ ಸಹಜವಾಗಿ ಆಗಿಬಿಟ್ಟಿದೆ. ಅಂದ್ರೆ ದೇವಾಲಯಕ್ಕೆ ಹೋಗುವಾಗ ನಮ್ಮ ಜೀವಿತವನ್ನು ನಾವು ಪರಿಶೀಲನೆ ಮಾಡ್ಕೊಳ್ಬೇಕು. ಇವತ್ತು ನಾನು ಹೋಗ್ತಾ ಇದ್ದೇನೆ, ದೇವರು ನನ್ನೊಟ್ಟಿಗೆ ಏನು ಮಾತನಾಡ್ತಾರೆ, ದೇವರು ನನ್ನೊಟ್ಟಿಗೆ ಏನು ವಾಕ್ಯದೊಟ್ಟಿಗೆ ನನ್ನನ್ನು ಎಚ್ಚರಿಕೆ ಕೊಡ್ತಾರೆ ಎಂಬುದಾಗಿ ದೇವರು ನಮ್ಗೆ ಎಚ್ಚರಿಕೆ ಕೊಡುವಂತನಾಗಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ನಾವು ಕೆಲವು ವಾಕ್ಯಗಳನ್ನು ಕೂಡ ನಾವು ನೋಡಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ಕೂಡ ವಿಮೋಚನ ಕಾಂಡದಲ್ಲಿ ಕೂಡ 3ನೇ ಅಧ್ಯಾಯ 5ನೇ ವಚನದಲ್ಲಿ ಮೋಶೆಗೆ ದೇವರು ಪ್ರತ್ಯಕ್ಷನಾಗ್ತಾರೆ. ಪ್ರತ್ಯಕ್ಷನಾದಂತ ಸಂದರ್ಭದಲ್ಲಿ ವಿಮೋಚನ ಕಾಂಡ 3ನೇ ಅಧ್ಯಾಯ 5ನೇ ವಚನದಲ್ಲಿ ಮೋಶೆಗೆ ಕರೀತಾ ಇದ್ದಾರಲ್ಲಿ ಏನಂತಂದ್ರೆ, 4ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ನೋಡುವುದಕ್ಕೂ ಅವರು ದಾರಿ ಬಿಟ್ಟಿದ್ದನ್ನು ಯೆಹೋವನು ಕಂಡನು, ದೇವರ ಆ ಪೊದೆಯೊಳಗಿಂದ ಮೋಶೆಯೇ ಮೋಶೆ ಎಂದು ಕರೆದನು. ಅದಕ್ಕೆ ಅವನು ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರೆಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳ ಪರಿಶುದ್ಧ ಭೂಮಿ ಎಂದು ಹೇಳಿದನು. ಅಂದ್ರೆ ದೇವರು ಎಲ್ಲಿ ಪ್ರತ್ಯಕ್ಷನಾಗುತ್ತಾನೋ ಅಲ್ಲಿ ಇರುವಂತ ಸ್ಥಳ ಪರಿಶುದ್ಧವಾದಂತ ಸ್ಥಳ. ಮೋಶೆ ಕುರಿ ಕಾಯುವಂಥದ್ದು ನೋಡ್ತಾ ಇದೀವಿ ನಾವು ಆ ಅರಣ್ಯ ಮಾರ್ಗದಲ್ಲಿ. ಅಲ್ಲಿ ದೇವರು ಮೋಶೆಗೆ ಪ್ರತ್ಯಕ್ಷರಾದಂತ ಸ್ಥಳದಲ್ಲಿ ನೀನಿರುವಂತ ಸ್ಥಳ ಪವಿತ್ರವಾದ ಸ್ಥಳ ಎಂಬುದಾಗಿ ಹೇಳ್ತಾ ಇದೆ. ಅಂದ್ರೆ ಇವತ್ತು ನಮಗೆ ದೇವರು ಕೊಟ್ಟಿರುವಂತ ಆಲಯಗಳಲ್ಲಾಗ್ಲಿ, ನಾವು ಕೂಡಿ ಬರುವಂತ ಸ್ಥಳಗಳಲ್ಲಾಗ್ಲಿ, ಅದು ಪರಿಶುದ್ಧವಾದಂತ ಸ್ಥಳ. ಅದಕ್ಕೆ ನಾವು ದೇವಾಲಯಕ್ಕೆ ಹೋಗುವಾಗಲೂ ಕೂಡ ನಾವೇನ್ ಮಾಡ್ಬೇಕಂತಂದ್ರೆ, ನಮ್ಮ ಹೆಜ್ಜೆಗಳನ್ನು ಅಂತಂದ್ರೆ ನಮ್ಮ ಹೃದಯ, ನಮ್ಮ ಒಂದು ಪ್ರವರ್ತನೆ, ನಮ್ಮ ಜೀವಿತ, ನಾವು ಹೇಗಿದ್ದೀವಿ ಲೋಕದಲ್ಲಿ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಇವತ್ತು ಯಜ್ಞ ಕೊಡ್ತೀವಿ, ನಾವು ಸಮರ್ಪಣೆ ಮಾಡಕ್ ಹೋಗ್ತೀವಿ ಎಂಬುದಾಗಿ ಅದಕ್ಕೆ ಪ್ರಾಮುಖ್ಯ ಅಲ್ಲ. ಅಲ್ಲಿ ದೇವರ ವಾಕ್ಯಕ್ಕೆ ಬಂದು ಸನ್ನಿಧಿಗೆ ಬಂದು ಕಿವಿಗೊಡುವುದು ಲೇಸ್ ಅಂತ ಹೇಳ್ತಾ ಇದ್ರೆ, ಏನು ಕೇಳ್ತಾ ಇದ್ದೀವಿ ಅದನ್ನು ಕೇಳಿ ನಮ್ಮ ಹೃದಯದಲ್ಲಿ ನಾವೇನು ಧ್ಯಾನ ಮಾಡ್ತಾ ಇದ್ದೀವಿ. ಇವತ್ತು ದೇವರ ಸೇವಕರು ಒಳ್ಳೆ ಒಂದು ಮಾತು ಮಾತನಾಡಿದ್ದಾರೆ, ಆ ಮಾತು ನನಗೋಸ್ಕರ ಆಗಿದೆ ಎಂಬುದಾಗಿ ನಾವು ಯಾವತ್ತೂ ಕೂಡ ತಿಳ್ಕೊಳ್ಬೇಕು. ಅದು ಅವ್ರಿಗೆ ಹೇಳಿದ್ದಾರೆ, ಇವ್ರಿಗೆ ಹೇಳಿದ್ದಾರೆ ಎಂಬುದಾಗಿ ನಾವೆಲ್ಲ ತಿಳ್ಕೊಳ್ಳೋದಲ್ಲ. ದೇವ್ರು ನನ್ನೊಟ್ಟಿಗೆ ಮಾತನಾಡಿದ್ದಾನೆ. ಎಸ್, ಆ ದೇವರ ಸೇವಕರು ಇದು ನನಗೇ ಹೇಳಿದ್ದಾರೆ, ನನ್ನ ಕುಟುಂಬದ ಬಗ್ಗೆ ಹೇಳಿದ್ದಾರೆ, ನನ್ನ ಒಂದು ವ್ಯಕ್ತಿಗತ ಜೀವಿತಕ್ಕಾಗಿ ಅವರು ನನ್ನೊಟ್ಟಿಗೆ ಮಾತನಾಡಿದ್ದಾರೆ ದೇವರ ಸೇವಕರು ಎಂಬುದಾಗಿ ನಾವು ತಿಳ್ಕೋ. ಅದಕ್ಕೆ ಹೇಳ್ತಾನೆ, ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ನಾವು ಗಮನಿಸಬೇಕೆಂಬುದಾಗಿ, ಅಂದ್ರೆ ನಮ್ಮ ಜೀವಿತವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ. ಅದೇ ರೀತಿಯಲ್ಲಿ ಕೂಡ
ನಾವು ಇನ್ನೊಂದು ಮಾತನ್ನು ನೋಡ್ತೀವಿ. ಅದೇ ಏಷ್ಯಾನ ಪ್ರವಾದನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ಕೂಡ ದೇವರು ನಮಗೊಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. 1ನೇ ಅಧ್ಯಾಯ 12ನೇ ವಚನದಲ್ಲಿ ಕೂಡ ನಾವು ನೋಡ್ತೀವಿ. ಅಲ್ಲಿ ಏನಂತಂದ್ರೆ 10ನೇ ವಚನದಿಂದ ಕೂಡ ನೋಡುವುದಾದ್ರೆ 12ನೇ ವಚನವನ್ನು ನಾನು ಓದ್ತೀನಿ. ಏಷ್ಯಾನ ಪ್ರವಾದನ ಪುಸ್ತಕ 1ನೇ ಅಧ್ಯಾಯ 12ನೇ ವಚನ. ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ, ನನ್ನ ಪ್ರಕಾರಗಳು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡರು ಎಂಬುದಾಗಿ. ಅಂದ್ರೆ ಇಲ್ಲಿ ದೇವರ ಸನ್ನಿಧಾನಕ್ಕೆ ನೀವು ತುಳಿಯುವಂಥದ್ದು ನಿಮ್ಗೆ ಯಾರು ಕೊಟ್ರು ಎಂಬುದಾಗಿ ಕೂಡ ಪ್ರಶ್ನೆ ಆಗ್ತಾ ಇದೆ. ಯಾಕೆಂತಂದ್ರೆ ನಾವು ನೋಡ್ತೀವಿ 10ನೇ ವಚನದಿಂದ, ಸುದೋಮಿಯರ ಅಧಿಪತಿಗಳೇ, ಯೆಹೋವನ ಮಾತನ್ನು ಆಲಿಸಿರಿ, ಗೋಮರದ ಪ್ರಜೆಗಳೇ, ನಮ್ಮ ದೇವರ ಆ ಧರ್ಮೋಪದೇಶವನ್ನು ಕೇಳಿರಿ. ಯೆಹೋವನು ಹಿಂಗೆನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಟಗರುಗಳು, ಸರ್ವಾಂಗ ಹೋಮಗಳು, ಪುಷ್ಪ ಪಶುಗಳು, ಕೊಬ್ಬು ಇವೆಲ್ಲವೂ ನನಗೆ ಸಾಕಾಯಿತು. ಹೋರಿ ಕುರಿ ಹೋತ ರಕ್ತವು ನನಗೆ ಒಲಿಯನು ಎಂಬುದಾಗಿ. ಅಂದ್ರೆ ಇವತ್ತು ದೇವಾಲಯಕ್ಕೆ ಬರುವಂತ ಜನರು ಏನಾಗ್ತಾ ಇದೆ ಅಂತ, ನಾವು ದೇವರಿಗೆ ಏನೋ ಒಂದು ಸಮರ್ಪಿಸೋಣ, ಯಜ್ಞ ಕೊಡೋಣ, ಕಾಣಿಕೆ ಕೊಡೋಣ, ಅಷ್ಟೇ ದೇವರಿಗೆ ಕೇಳುವಂಥದ್ದು ಎಂಬುದಾಗಿ. ಆಗಿನ ಕಾಲದಲ್ಲಿ ಜನರು ಕೂಡ ಅದೇ ರೀತಿಯಲ್ಲಿದ್ದರು, ಈಗಿನ ಕಾಲದಲ್ಲಿ ಅಷ್ಟೇ ಇದ್ದಾರೆ. ದೇವ್ರ ಸೇವಕರಿಗೆ ಕಾಣಿಕೆ ಕೊಡ್ಬೇಕು, ಇಲ್ಲ ಏನೋ ಚರ್ಚಿಗೆ ಏನೋ ಒಂದು ನಾವು ಕೊಟ್ರೆ ಅದು ನಾವು ದೇವರಿಗೆ ನಾವು ಮೆಚ್ಚುಗೆಯಾಗಿದ್ದೇವೆ, ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಂಡ್ರು ಒಂದೇ, ಕಾಣಿಸಿಕೊಳ್ಳದೆ ಇದ್ದರೂ ಒಂದೇ ಎಂಬುದಾಗಿ ಇವತ್ತಿನ ದಿವಸ ಅನೇಕ ಜನರು ತಿಳ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ, ನನ್ನ ಪ್ರಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡರು ಎಂಬುದಾಗಿ. ಅದಕ್ಕೆ ಮನಸ್ಸು ಇರಬೇಕು. ಮೊದಲು ಆ ದೇವರ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ಒಳ್ಳೆ ಮನಸ್ಸು ಬೇಕು. ಅದಕ್ಕೆ ನಿಮ್ಮ ಯಜ್ಞಗಳು ಬೇಡ, ನಿಮ್ಮ ಅರಿಕೆ ನಿಮಗೆ ಏನೂ ಬೇಡ ಎಂಬುದಾಗಿ ದೇವರು ಹೇಳ್ತಾರೆ. ನಮ್ಮ ಹೃದಯ, ನಮ್ಮ ಮನಸ್ಸನ್ನು ನೋಡುವಂತವರಾಗಿದ್ದಾರೆ. ಅದಕ್ಕೆ ನಾವು 1ನೇ ವಚನದಿಂದ 4 ವಚನಗಳು ನೋಡುವುದಾದ್ರೆ, ನಾವು ಯಾವತ್ತೂ ಕೂಡ ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. 2ನೇದಾಗಿ ನಾವು ನೋಡ್ತೀವಿ ಏನಂತಂದ್ರೆ, 2ನೇ ಒಂದು ಭಾಗವನ್ನು 5ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ನಾವು ನೋಡುವುದಾದರೆ, ಇಲ್ಲಿ ನಿನ್ನ ಬಾಯಿ ಮಾತು ವಿಷಯದಲ್ಲಿ ಎಚ್ಚರವಾಗಿರಬೇಕು ಎಂಬುದಾಗಿ. ಇಲ್ಲಿ 5ನೇ ವಚನದಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ, ನೀನು ಅರಿಸಿಕೊಂಡು ತೀರಿಸದೇ ಇರುವುದಕ್ಕಿಂತ ಅರಿಕೆ ಮಾಡಿಕೊಳ್ಳದೆ ಇರುವುದು ವಾಸಿ. ಅಂದ್ರೆ ಇವತ್ತು ನಾವು ಅರಿಕೆ ಮಾಡ್ಕೊಳ್ತೀವಿ, ದೇವರಿಗೆ ನಾನು ಇದು ಕೊಡ್ತೀನಿ, ದೇವರಿಗೆ ನಾನು ಅದು ಮಾಡ್ತೀನಿ, ಸಭೆಗೆ ನಾನು ಇದು ಮಾಡ್ತೀನಿ, ಸಭೆಗೆ ನಾನು ಅದನ್ನು ಕೊಡಿಸ್ಬೇಕು, ಸೇವಕರಿಗೆ ನಾನು ಇದು ಕೊಡಿಸ್ಬೇಕು, ಇಲ್ಲ ದೇವಾಲಯಕ್ಕೆ ನಾನೇನೋ ಮಾಡ್ಬೇಕು, ಸಭೆಗೆ ನಾನೇನೋ ಮಾಡ್ಬೇಕು ಎಂಬುದಾಗಿ ನಾವು ಮನಸ್ಸಲ್ಲಿ ಅಂದ್ಕೊಳ್ತೀವಿ. ಆದರೆ ಅದನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಅದು ತೀರ್ಸಕ್ ಆಗ್ತಾ ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಧರ್ಮೋಪದೇಶ ಕಾಂಡದಲ್ಲಿ ಕೂಡ ನಾವು ನೋಡ್ತೀವಿ ಏನಂತಂದ್ರೆ 23ನೇ ಅಧ್ಯಾಯ 21ನೇ ವಚನದಲ್ಲಿ ಕೂಡ ನಾವು ಸ್ಪಷ್ಟವಾಗಿ ದೇವರು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಏನಂತಂದ್ರೆ ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ, ಅಲ್ಲಿ ದೇವರ ಒಂದು ಆರೈಕೆಗಳ ವಿಷಯದಲ್ಲಿ ಕೂಡ ದೇವರು ನಮ್ಗೆ ಸ್ಪಷ್ಟವಾಗಿ ಹೇಳಿಕೊಡುವಂತವನಾಗಿದ್ದಾನೆ ಪ್ರಿಯರೇ. ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತಂದ್ರೆ 21ನೇ ವಚನದಲ್ಲಿ, ನಿಮ್ಮ ದೇವರಾದ ಯೆಹೋವನಿಗೆ ಅರಿಕೆ ಮಾಡಿದ ಮೇಲೆ ಅದನ್ನು ತಡಮಾಡದೆ ತೀರಿಸಬೇಕು, ಆತನು ತಪ್ಪದೆ ಅದನ್ನು ವಿಚಾರಿಸುವನು, ತೀರಿಸದೆ ಹೋಗುವುದು ಪಾಪ, ನೀವು ಅರಿಕೆ ಮಾಡದಿದ್ದರೆ ದೋಷವೇನೂ ಇರಲಿಲ್ಲ. ಅಂದ್ರೆ ಅರಿಕೆ ಮಾಡಿಕೊಳ್ಳುವುದಕ್ಕಿಂತ ಅರಿಕೆ ಮಾಡದೇ ಇರುವುದು ಒಳ್ಳೆಯದು ಎಂಬುದಾಗಿ ದೇವರ ವಾಕ್ಯ. ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಾನು ಅದು ಕೊಡ್ತೀನಿ, ಅವೆಲ್ಲ ಅರಿಕೆ ಮಾಡೋದಕ್ಕಿಂತ ಸುಮ್ಮನೆ ಇರೋದು ಲೇಸ್ ಎಂಬುದಾಗಿ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆದರೆ ಬಾಯಿಂದ ನುಡಿದಿದ್ದನ್ನು ನೆರವೇರಿಸಲೇಬೇಕು. ಅದಕ್ಕೆ ಬಾಯಿ ವಿಷಯದಲ್ಲಿ ನಾವು ಎಚ್ಚರಿರ್ಬೇಕು, ಬಹಳ ಚೆನ್ನಾಗಿರ್ಬೇಕು, ದೇವರ ವಿಷಯದಲ್ಲಿ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು ಅಂತ ಎಲ್ಲ ಯಾವತ್ತೂ ಕೂಡ ನಮ್ಮ ಬಾಯಲ್ಲಿ ಕೂಡ ನಾವೇನು ಮಾತಾಡಬಾರ್ದು. ದೇವರೇ ನಿನ್ನ ಚಿತ್ತ ಇದ್ರೆ ನಾನು ಮಾಡೋಕೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕೇ ಹೊರತು ಇವತ್ತಿನ ದಿವಸ ಅದೇ ಮಾಡ್ತಾರೆ. ಅದಕ್ಕೆ ಕೀರ್ತನ ಭಾಗದಲ್ಲಿ ಕೂಡ ನಾವು ನೋಡ್ತೇವೆ, 50ನೇ ಕೀರ್ತನ ಭಾಗದಲ್ಲಿ ಕೂಡ ಅಲ್ಲಿ ಭಕ್ತನಾಗಿರುವಂತ ಭಕ್ತನು ಕೂಡ ಒಳ್ಳೆ ಒಂದು ಮಾತಲ್ಲಿ ಹೇಳ್ತಾ ಇದ್ದಾನೆ. 50ನೇ ಕೀರ್ತನೆಯಲ್ಲಿ ಕೂಡ ನಾವು ನೋಡ್ತೀವಿ ಪ್ರೀತಿಯುಳ್ಳ ದೇವ ಜನರ 14ನೇ ವಚನದಲ್ಲಿ ಕೂಡ ಹೇಳ್ತಾನೆ, ಸ್ತುತಿ ಯಜ್ಞವೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಅರಿಕೆಗಳನ್ನು ಪರಸ್ಪರನಿಗೆ ಸಲ್ಲಿಸಿರಿ. ಮಾಡಿದ ಅರಿಕೆಗಳನ್ನು ನಾವು ಮಾಡಿದ್ದೀವಿ, ನಾವು ದೇವ್ರನ್ನ ನಾನು ಕೊಡ್ತೀನಿ, ದೇವ್ರ ನಾನು ಅದು ಮಾಡ್ತೀನಿ, ದೇವ್ರ ನಾನು ಸಭೆಗೆ ಇದು ಮಾಡ್ತೀನಿ ಅಂತ ಹೇಳಿ
ಅರಿಕೆಗಳನ್ನು ಮಾಡ್ತಾರೆ. ಈ ಕೆಲವೊಂದು ಸಭೆಗಳಲ್ಲಿ ನಾವು ನೋಡ್ತೀವಿ, ಇವತ್ತಿನ ದಿವಸ ಒಂದು ಫ್ಯಾನ್ ಕೊಟ್ರೆ ಫ್ಯಾನ್ ಅಲ್ಲಿ ಹೆಸರು ಬರೆದಿರ್ತಾರೆ, ಒಂದು ಬೀರುವ ಕೊಟ್ರೆ ಬೀರು ಮೇಲೆ ಹೆಸರು ಬರೆದಿರ್ತಾರೆ, ಒಂದು ಏನೋ ಕೊಟ್ಟರು ಕೂಡ ಅದ್ರ ಮೇಲೆ ಡೊನೇಟೆಡ್ ಬಾಯ್ ಅಂತ ಹೇಳಿ ಇವರು ಕೊಡುಗೆ ಎಂಬುದಾಗಿ ಏನೇನೋ ಬರಿತಿರ್ತಾರೆ. ಅವೆಲ್ಲ ಬೇಡ, ನಮ್ಗೆ ದೇವ್ರು ನೋಡ್ತಾರೆ. ನಾವು ದೇವ್ರು ಕೊಟ್ಟಿದ್ದವ, ದೇವ್ರು ನೋಡ್ತಾರೆ. ಅದಕ್ಕೆ ನಾವು ಮತ್ತೇನು ಬರೆಸುವಂತ ಹೇಳಿ ನೋಡ್ತೀವಿ, ನೀನು ಬಲಗೈಯಿಂದ ದಾನ ಮಾಡಿದ್ರೆ ಅದು ಎಡಗೈಗೆ ಗೊತ್ತು ಆಗಬಾರ್ದು ಎಂಬುದಾಗಿ ದೇವರ ವಾಕ್ಯ. ಪ್ರೀತಿಯುಳ್ಳ ದೇವ ಜನರೇ, ಯಾವತ್ತೂ ಕೂಡ ನಾವು ಅದನ್ನ ಅರಿಕೆ ಮಾಡಿಕೊಳ್ಳುವುದಾದರೆ ಅದು ತೀರಿಸಲೇಬೇಕೆಂಬುದಾಗಿ ದೇವರ ವಾಕ್ಯ. ಅದಕ್ಕೆ ನಾವು ಮತ್ತೇನು ಬರೆಸುವಂತ 5ನೇ ಅಧ್ಯಾಯದಲ್ಲಿ ಕೂಡ ನೋಡ್ತೀವಿ, ಏನಂತಂದ್ರೆ ನಿನ್ನ ಮಾತು ಹೌದಂದರೆ ಹೌದು, ಇಲ್ಲವಾದರೆ ಇಲ್ಲ ಎಂಬುದಾಗಿ. ಅದಕ್ಕೆ ನಾವು ನೋಡ್ತೀವಿ ಮತ್ತೇನು ಬರೆಸುವಂತೆ 5ನೇ ಅಧ್ಯಾಯದಲ್ಲಿ ಕೂಡ ಒಳ್ಳೆ ಒಂದು ಮಾತು ದೇವರು ಅಲ್ಲಿ ಕೂಡ ನಮಗೆ ತಿಳಿಸ್ಕೊಡುವನಾಗಿದ್ದಾನೆ. 5ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೀವಿ, ಏನಂತಂದ್ರೆ 33ರಿಂದ 37 ವಚನದವರೆಗೆ ನಾವು ನೋಡುದಾದ್ರೆ ಯಾವುದ್ರ ಮೇಲೂ ಕೂಡ ನಾವು ಆಣೆ ಇಡಬಾರ್ದು. ಅಂದ್ರೆ ನಮ್ಮ ಬಾಯಿ ಮಾತು ಎಚ್ಚರಿಕೆ ಆಗಿರ್ಬೇಕು. ಅದಕ್ಕೆ ಕೊನೆ ವಚನದಲ್ಲಿ ನೋಡ್ತೀವಿ ನಾವು ಏನಂತಂದ್ರೆ, ಆದರೆ 37ನೇ ವಚನ, 5ನೇ ಅಧ್ಯಾಯ 37ನೇ ವಚನ, ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ ಎಂದಿರಲಿ, ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು ಎಂದರೆ ನಮ್ಮ ಬಾಯಿ ಮಾತು ವಿಷಯದಲ್ಲಿ ಕೂಡ ನಾವು ಚೆನ್ನಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಕೆ ಕೊಡುವಂತವನಾಗಿದ್ದಾರೆ. ಅದಕ್ಕೆ ಇಲ್ಲಿ ಪ್ರಸಂಗ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಏನಂತಂದ್ರೆ 5ನೇ ಅಧ್ಯಾಯದಲ್ಲಿ ನಾವು 4ನೇ ವಚನ 7ನೇ ವಚನದ 4ರಿಂದ 7ನೇ ವಚನವರೆಗೆ ನೋಡೋದಾದ್ರೆ ನಮ್ಮ ಬಾಯಿ ಮಾತುಗಳು ಎಚ್ಚರಿಕೆ ಆಗಿರ್ಬೇಕೆಂಬುದಾಗಿ. ಅದೇ ರೀತಿಯಲ್ಲಿ ಕೂಡ ನಾವು 3ನೇ ಭಾಗವನ್ನು ನೋಡೋಣ. 8ನೇ ವಚನದಿಂದ 12ನೇ ವಚನದವರೆಗೆ ನೋಡಿದರೆ, ಮಾನವನು ಎಷ್ಟು ಸಂಪಾದಿಸಿದರೂ ತೃಪ್ತಿ ಇಲ್ಲ ಎಂಬುದಾಗಿ ನೋಡ್ತೇವೆ. ಏನಂತಂದ್ರೆ ಇವತ್ತು ದಿವಸ ಮಾನವನು ಎಷ್ಟೋ ಸಂಪಾದನೆ ಮಾಡಬೇಕು ಎಂಬುದಾಗಿ. ಅದಕ್ಕೆ ನಾವು ನೋಡ್ತೀವಿ ಅಲ್ಲಿ ಏನಂತಂದ್ರೆ 8ನೇ 12ನೇ ವಚನದವರೆಗೆ ನಾವು ನೋಡ್ತೀವಿ, ಏನಂತಂದ್ರೆ ಅಲ್ಲಿ 11ನೇ ವಚನದಲ್ಲಿ 10ನೇ ವಚನದಲ್ಲಿ, ಬೆಳ್ಳಿಯನ್ನು ಆಶಿಸುವನು ಎಷ್ಟೋ ಬೆಳ್ಳಿಯಿಂದಲೂ ತೃಪ್ತಿಯಾಗದು, ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯ ಎಷ್ಟವಾದರೂ ಸಾಲುವುದಿಲ್ಲ. ಅವನು ಬೆಳ್ಳಿ ಬಂಗಾರ ಆಸ್ತಿ ಐಶ್ವರ್ಯ ಎಷ್ಟು ಇದ್ರೂ ಕೂಡ ಅವ್ರಿಗೆ ಸಾಲುವುದಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. 12ನೇ ವಚನದಲ್ಲಿ ನಾವು ನೋಡ್ತೀವಿ, ದುಡಿಯುವವನು ಸ್ವಲ್ಪ ಉಣ್ಣಲಿ, ಹೆಚ್ಚು ಉಣ್ಣಲಿ, ಹಾಯಾಗಿ ನಿದ್ರಿಸುವವನು ಐಶ್ವರ್ಯವಂತನು ಸಮೃದ್ಧಿಯು ಅವನಿಗೆ ನಿದ್ರೆ ಬರಲಾರದು ಎಂಬುದಾಗಿ. ಅಂದ್ರೆ ನಿದ್ದೆ ಇರೋಲ್ಲ, ಅವ್ನು ಎಷ್ಟು ದುಡಿತಾನೆ ಅವ್ರಿಗೆ ನೆಮ್ಮದಿಯಾಗಿ ಒಂದು ದಿನ ಅವರು ನಿದ್ದೆನೆ ಮಾಡುವುದಿಲ್ಲ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ನಾವು ಒಂದು ಮಾತನ್ನು ನೋಡ್ತೀವಿ ಅಂತಂದ್ರೆ 1ನೇ ತಿಮೋತಿ ಬರೆದ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ ಕೂಡ ಇಲ್ಲಿ ನಮಗೆ ಒಂದು ಸ್ಪಷ್ಟವಾಗಿ ದೇವರ ಒಂದು ಮಾತು ಹೇಳ್ತಾ ಇದ್ದಾನೆ. ಅಂತಂದ್ರೆ 1ನೇ ತಿಮೋತಿ 6ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೀವಿ, ಏನಂತಂದ್ರೆ ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ, ಕೆಲವರು ಅದಕ್ಕಾಗಿ ಆತುರ ಪಟ್ಟು ಆದುದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿದುಕೊಳ್ಳುತ್ತಾರೆ. ಅಂತಂದ್ರೆ ಇವತ್ತು ಹಣದಾಸೆಯಿಂದ ನಾವು ಗಳಿಸಬೇಕು, ನಾವು ಸಂಪಾದನೆ ಮಾಡಬೇಕೆಂಬ ಒಂದು ಆಲೋಚನೆಯನ್ನು ಇಟ್ಟುಕೊಂಡ್ರೆ ಅವರು ಕ್ರಿಸ್ತ ನಂಬಿಕೆಯಿಂದ ಅವರು ಹೊರಗೆ ಬಂದ್ಬಿಡ್ತಾರೆ ಎಂಬುದಾಗಿ. ಅಂತಂದ್ರೆ ಈಗ ಎಷ್ಟು ಸಂಪಾದನೆ ಮಾಡಿದ್ರೆ ತೃಪ್ತಿ ಇದೆ ಎಂಬುದಾಗಿನೂ ಇಲ್ಲ. ಆದ್ರೆ ಆ ತೃಪ್ತಿ ಇಲ್ಲದ ಕಾರಣ ನಾವೇನ್ ಮಾಡ್ಬೇಕಂತಂದ್ರೆ ಆ ಸಂಪಾದನೆ ಮಾಡೋದನ್ನು ನಾವು ಬಿಟ್ಟು ಬಿಡಬೇಕು. ಈಗ ದೇವರ ವಾಕ್ಯ ಹೇಳ್ತದೆ, ಒಂದು ವೇಳೆ ಸಂಪಾದನೆ ಮಾಡಿದ್ರೆ ನಮ್ಗೇನೋ ಸುಖ ಇದೆ ಎಂಬುದಾಗಿ ಏನು ಕೂಡ ಇರೋದು. ಅದಕ್ಕೆ ಹೇಳ್ತೀವಿ, ನಾವು ಈ ಲೋಕದಲ್ಲಿ ಏನು ತೆಗೆದುಕೊಂಡು ಬರುವುದಿಲ್ಲ, ಏನು ತೆಗೆದುಕೊಂಡು ಹೋಗುದಿಲ್ಲ ಎಂಬುದಾಗಿ ಕೂಡ ಅಲ್ಲಿ 7ನೇ ವಚನದಲ್ಲಿ ನೋಡ್ತೀವಿ. ಅದಕ್ಕೆ ರೀತಿಯಲ್ಲಿ ಕೂಡ ಇಲ್ಲಿ ನಾವು ನೋಡ್ತೀವಿ ಅಂತಂದ್ರೆ, ಒಂದು ವೇಳೆ ಮಾನವನು ಎಷ್ಟೋ ಸಂಪಾದನೆ ಮಾಡಬೇಕೆಂಬುದಾಗಿ ಮುಂದೆ ಹೋದರೆ ಕ್ರಿಸ್ತನ ಒಂದು ನಂಬಿಕೆಯನ್ನು ನಾವು ಕಳ್ಕೊಳ್ತೀವಿ. ನಮ್ಮಲ್ಲಿ ನಂಬಿಕೆಯನ್ನು ನಾವೇನಾಗ್ತೇವೆ ಅಂತಂದ್ರೆ ದೂರ ಹೋಗ್ತೀವಿ. ಕ್ರಿಸ್ತ ನಂಬಿಕೆ ಇಲ್ಲದೆ ಅಜ್ಞಾನಿಗಳಾಗಿ, ಕ್ರಿಸ್ತ ನಂಬಿಕೆ ಇಲ್ಲದೆ ಅವಿಶ್ವಾಸಿಗಳಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತರಾಗುತ್ತೆ ಪ್ರೀತಿಯುಳ್ಳ ದೇವ ಜನ. ಅದಕ್ಕೆ 3ನೇ ವಚನದಲ್ಲಿ ನಾವು ನೋಡ್ತೇವೆ, ಏನಂತಂದ್ರೆ 3ನೇ ಭಾಗದಲ್ಲಿ ಮಾನವನೆಷ್ಟು ಸಂಪಾದನೆ ಮಾಡಿದ್ರು ಕೂಡ ಆತನಿಗೆ ತೃಪ್ತಿ ಇಲ್ಲ ಎಂಬುದಾಗಿ. 4ನೇ ಭಾಗವನ್ನು ನಾವು ನೋಡುವುದಾದರೆ 13ನೇ ವಚನದಿಂದ 17ನೇ ವಚನದವರೆಗೆ ನಾವು ನೋಡುವುದಾದರೆ ಇಲ್ಲಿ ಮಾನವನ ಒಂದು ಪ್ರಯಾಸವು ವ್ಯರ್ಥ ಎಂಬುದಾಗಿ, ಇಲ್ಲಿ ಮಾನವನ ಪ್ರಯಾಸವು ವ್ಯರ್ಥ ಎಂಬುದಾಗಿ ನಾವು ನೋಡ್ತೀವಿ. ಏನಂತಂದ್ರೆ ಕೀರ್ತನೆ ಭಾಗದಲ್ಲಿ ಕೂಡ ನಾವು ನೋಡ್ತೀವಿ, ಏನಂತಂದ್ರೆ ಅಲ್ಲಿ ಭಕ್ತನಾದಂತ ಇಲ್ಲಿ ಕೂಡ ಹೇಳ್ತಾ ಇದ್ದಾನೆ, ಏನಂತಂದ್ರೆ ಕೋರಹನು ಭಕ್ತನು ಹೇಳ್ತಾನೆ 49ನೇ ಕೀರ್ತನೆ 16ರಿಂದ 20 ವಚನಗಳನ್ನು ನೋಡಿದರೆ, ಒಬ್ಬನ ಐಶ್ವರ್ಯವು ಗೃಹ ವೈಭವವು ವೃದ್ಧಿಯಾದಾಗ ಕಳವಳಿಸಬೇಡ, ಅವನು ಸಾಯುವಾಗ ಏನು ತೆಗೆದುಕೊಂಡು ಹೋಗಲಾರನಷ್ಟೇ, ಅವನ ವೈಭವವು ಅವನೊಡನೆ
ಹೋಗುವುದಿಲ್ಲ. ಮತ್ತೆ ಸಿರಿ ಬಂದಾಗ ಹೆರಿಗೆಗಳು ಹೊಗಳುವುದಕ್ಕೆ ತಪ್ಪದು ಎಂಬಂತೆ ಅವನ ಜೀವಮಾನದಲ್ಲಿ ಆತ್ಮಸ್ತುತಿಯಿಂದಲೂ ಜನಸ್ತುತಿಯಿಂದಲೂ ಕೂಡಿದವನಾದರೂ ಆ ಪಿತೃಗಳ ಬಳಿಗೆ ಸೇರಿ ಅವರಂತೆ ಎಂದಿಗೂ ಬೆಳಕೆ ಕಾಣದೇ ಇರುವನು. ವಿವೇಕಹೀನ ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಪಶುಗಳಂತೆ ಇಲ್ಲವಾಗುತ್ತಾರೆ. ನೋಡ್ರಿ, ಎಷ್ಟು ಪ್ರಯಾಸ ಪಟ್ಟರು ಕೂಡ ನನ್ನಲ್ಲಿ ಆಸ್ತಿ ಇದೆ, ಐಶ್ವರ್ಯವಿದೆ, ನಾನು ಎಲ್ಲ ಸಂಪಾದನೆ ಮಾಡ್ತಾ ಇದ್ದೀನಿ ಎಂಬುದಾಗಿ ಅಂದುಕೊಂಡ್ರು ಕೂಡ ಅವ್ರು ಏನಾಗ್ತಾರೆ ಅಂತಂದ್ರೆ ಪಶುಗಳಂತೆ ಇಲ್ಲವಾಗುತ್ತಾರೆ. ಅದ್ರಲ್ಲಿ ಏನೂ ಇರುವುದಿಲ್ಲ. ಅದಕ್ಕೆ ನಾವು ನೋಡ್ತೀವಿ ಆಗಲೇ 1 ತಿಮೋಥಿ 6:7 ವಚನದಲ್ಲಿ, ಈ ಲೋಕದಲ್ಲಿ ನಾವು ಹುಟ್ಟುವಾಗಲೂ ಕೂಡ ಏನು ತೆಗೆದುಕೊಂಡು ಬರುವುದಿಲ್ಲ, ಮತ್ತೆ ನಾವು ಮರಣವನ್ನು ಹೊಂದಿದ ಮೇಲೆ ಲೋಕವನ್ನು ಬಿಟ್ಟು ಹೋಗುವಾಗಲೂ ಕೂಡ ನಾವೇನು ಕೂಡ ತೆಗೆದುಕೊಂಡು ಹೋಗುವುದಿಲ್ಲ ಎಂಬುದಾಗಿ ನೋಡ್ತೀವಿ. ಅದಕ್ಕೆ ಯೋಬನ ಪುಸ್ತಕದಲ್ಲಿ ಕೂಡ ನೋಡ್ತೇವೆ. ಯೋಬನ ಏನ್ ಹೇಳ್ತಾನಂತಂದ್ರೆ, ದೇವರೆಲ್ಲ ಐಶ್ವರ್ಯ ಕೊಟ್ಟರು ಯೋಬನಿಗೆ, ಆದ್ರೆ ಸಾತಾನನಿಗೆ ದೇವರು ಪರ್ಮಿಷನ್ ಕೊಟ್ಟಾಗ ಆತನು ಬಂದು ಎಲ್ಲವನ್ನು ಕೂಡ ಆತನಿಗೆ ಏನೂ ಇಲ್ಲದೆ ಆತನು ಎಲ್ಲವನ್ನು ಹಾಳು ಮಾಡಿದ ಮೇಲೆ ಆ ಯೋಬನು ಒಂದೇ ಒಂದು ಮಾತು ಹೇಳ್ತಾನೆ, ದೇವರು ಕೊಟ್ಟರು ದೇವರೇ ತೆಗೆದುಕೊಂಡ್ರು, ದೇವರ ನಾಮಕ್ಕೆ ಸ್ತೋತ್ರ ಎಂಬುದಾಗಿ. ಇವತ್ತು ಎಷ್ಟು ಪ್ರಯಾಸ ಪಡ್ತಾ ಇದ್ದೇನೆ, ಅದಕ್ಕೆ ನಾನು ಸಂಪಾದನೆ ಮಾಡ್ಕೋಬೇಕು. ಅದನ್ನ ತಡಿ, ಇವತ್ತು ನಾವು ತಾಯಿ ಗರ್ಭದಲ್ಲಿ ಯಾವ ರೀತಿಯಲ್ಲಿ ಬರ್ತಿದ್ದೇವೋ ಅದೇ ರೀತಿಯಲ್ಲಿ ತಿರುಗಿ ಹೋಗ್ಬೇಕು. ಅದಕ್ಕೆ ಕೆಲವಿನ್ನೂ ವಾಚನಗಳುಂಟು, ನಾವು ಮಾಡಿದ್ದು ಪರರಿಗೆ ಆಗುತ್ತೆ, ನಾವು ಸಂಪಾದನೆ ಮಾಡಿದ್ದು ಪರರಿಗೆ ಅದು ಉಪಯೋಗವಾಗುತ್ತೆ ಎಂಬುದಾಗಿ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ಈಗ ಮತ್ತೆ ಬರೆಸುವಾರ್ತೆಯಲ್ಲಿ ಕೂಡ ನಾವು ನೋಡ್ತೀವಿ, ಅವತ್ತಿನ ದಿನ ಅವತ್ತಿಗೆ ನಾವು ಆಲೋಚನೆ ಮಾಡಬೇಕು, ಅವತ್ತಿನ ದಿನ ನಾವು ಆಲೋಚನೆ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ. ಅದೇ ರೀತಿಯಲ್ಲಿ ಕೂಡ 4ನೇ ಭಾಗದಲ್ಲಿ ಕೂಡ ನಾವು ನೋಡ್ತೀವಿ ಏನಂತಂದ್ರೆ, ಇದು ಮಾನವನೊಂದು ಪ್ರಯಾಸವು ವ್ಯರ್ಥ ಎಂಬುದಾಗಿ. ಕೊನೆಯ ಒಂದು ಭಾಗವನ್ನು ನೋಡೋಣ. ಕೊನೆಯ ಒಂದು ಭಾಗ ಏನಂತಂದ್ರೆ, ಪ್ರಸಂಗಿ ಗ್ರಂಥ 5ನೇ ಅಧ್ಯಾಯ 18ರಿಂದ 20 ವಚನಗಳಲ್ಲಿ ನಾವು ನೋಡ್ತೀವಿ. ಇಲ್ಲಿ ಏನಂತಂದ್ರೆ, ಮಾನವನಿಗೆ ದೇವರು ಕೊಟ್ಟಂತ ಒಂದೇ ಒಂದು ತೃಪ್ತಿ ಏನಂತಂದ್ರೆ, ಅಲ್ಲಿ 20ನೇ ವಚನವನ್ನು ನಾವು 19ನೇ ವಚನವನ್ನು ನೋಡುವುದಾದರೆ, 19ನೇ ವಚನ ನೋಡ್ರಿ, ಅಲ್ಲಿ ನಾವು ನೋಡ್ತೀವಿ, ಆತನಿಗೆ ಇದೇ ಪಾಲು ಎಂಬುದಾಗಿ. ಇದೇ ಪಾಲು ಏನಂತಂದ್ರೆ, ಮಾನವನು ಬದುಕುತ್ತಿರುವಂತ ದಿನಮಾನವೆಲ್ಲ ಅನ್ನ ಪಾನಗಳನ್ನು ತೆಗೆದುಕೊಳ್ಳುವುದೇ ಆತನಿಗೆ ತೃಪ್ತಿ. ಈಗ ಇಷ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗಪ್ಪ, ಇಷ್ಟು ಬಂಗಾರ ತೆಗೆದುಕೊಂಡು ನೀನು ಪರಲೋಕಕ್ಕೆ ಹೋಗು ಅಂತ ಎಲ್ಲಿ ಕೂಡ ದೇವ್ರು ಹೇಳ್ತಾ ಇಲ್ಲ. ನಿನಗಿರುವುದು ಈ ಲೋಕದಲ್ಲಿ ಏನಂತಂದ್ರೆ, ನೀನು ಪಡೆತಿರುವಂತ ಪ್ರಯಾಸ ನಿನಗೆ ಒಂದೇ ಒಂದು ಏನಂತಂದ್ರೆ, ನಿನಗೆ ಉಚಿತವಾಗಿ ಸುಖವನ್ನು ಅನುಭವಿಸುವುದು, ಆಮೇಲೆ ಅನ್ನಪಾನಗಳು ತೆಗೆದುಕೊಳ್ಳುವುದೇ ದೇವರು ನಮಗೆ ಕೊಟ್ಟಿರುವಂತ ಒಂದು ತೃಪ್ತಿ, ಅದೇ ನಮಗೆ ಒಳ್ಳೆ ಆರೋಗ್ಯ. ಅದಕ್ಕೆ ಒಂದು ಕೊನೆಯ ಒಂದು ಮಾತನ್ನು ಓದಿ ನಾನು ಮುಗಿಸ್ತೀನಿ ನನ್ನ ಪ್ರಸ್ತಾಪವನ್ನು. ನೋಡ್ರಿ, ಅದೇ ಪ್ರಸಂಗ ಪುಸ್ತಕದಲ್ಲಿ ಯಾರಾದ್ರೂ ಕೂಡ ಗಟ್ಟಿಯಾಗಿ ಓದಬೇಕೆಂಬುದಾಗಿ ನಾನು ನೋಡ್ತೀನಿ. ಪ್ರಸಂಗ ಗ್ರಂಥ 2ನೇ ಅಧ್ಯಾಯ 25ನೇ ವಚನವನ್ನು 24ನೇ ವಚನವನ್ನು ನಾವು ಓದಿಕೊಳ್ಳೋಣ. ನೋಡ್ರಿ, ಯಾರಾದ್ರೂ ಕೂಡ ತೆಗೆದುಕೊಂಡು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ, ಇದು ದೇವರಿಂದ ಆಯಿತೆಂಬುದನ್ನು ಕಂಡುಕೊಂಡೆನು. ಆತನಿಲ್ಲದೆ ಯಾರೂ ಭೋಜನ ಮಾಡಿ ಸುಖವನ್ನು ಅನುಭವಿಸಾರು. ದೇವರು ಇಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ, 24ನೇ ವಚನವನ್ನು, ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ. ಅನ್ನಪಾನಗಳು ತೆಗೆದುಕೊಳ್ಳುವುದೇ ಮೇಲು. ಅದಕ್ಕೆ 25ನೇ ವಚನದಲ್ಲಿ ಹೇಳ್ತೀವಿ, ಒಂದು ವೇಳೆ ನೀನು ಅನ್ನಪಾನಗಳನ್ನು ಕೂಡ ಭುಜಿಸಬೇಕಾದರೆ, ಸೇವಿಸಬೇಕಾದರೆ, ಉಣ್ಣಬೇಕಾದರೆ ಆ 4-5 ಬರಳು ಹಿಂಗ ಒಂದು ತುತ್ತನ್ನು ನೀನು ಬಾಯಲ್ಲಿ ಹಾಕಿಕೊಳ್ಳಬೇಕಾದರೆ 25ನೇ ವಚನ ಹೇಳ್ತದೆ, ಆತನಿಲ್ಲದೆ ಯಾರು ಭೋಜನವನ್ನು ಮಾಡಿ ಸುಖವನ್ನು ಅನುಭವಿಸಾರು. ಯಾರು ಕೂಡ ದೇವರ ಆಜ್ಞೆ ಇಲ್ಲದೆ ಒಂದು ತುತ್ತು ಕೂಡ ಬಾಯಲ್ಲಿ ಹೋಗಲ್ಲ. ಎಷ್ಟು ಒಳ್ಳೆ ಮಾತು ನೋಡ್ರಿ. ಅಯ್ಯೋ, ನನಗೆ ಜ್ವರ ಬಂದಿದೆ, ನನ್ಗೆ ಊಟ ಹೋಗಲ್ಲ, ನನಗೆ ಆರಾಮಿಲ್ಲ, ನನ್ಗೆ ಊಟ ಹೋಗಲ್ಲ, ಏನೇನೋ ಹೇಳ್ತಿರ್ತೀವಿ. ಆದರೆ ನಾವು ಒಂದು ಒಪ್ಪತ್ತು ಊಟ ಮಾಡಬೇಕಾದರೆ, ಒಂದು ನೀರು, ಒಂದು ಗ್ಲಾಸ್ ಒಂದು ನೀರನ್ನು ಕುಡಿಬೇಕಾದರೆ ದೇವರ ಆಜ್ಞೆ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಒಳ್ಳೆ ಒಂದು ಮಾತು ಪ್ರೀತಿಯುಳ್ಳ ದೇವ ಜನ. ಅದಕ್ಕೆ ಹೇಳ್ತಾ ಇದ್ದಾನೆ, ಆತನಿಲ್ಲದೆ ಯಾರು ಭೋಜನವನ್ನು ಮಾಡಿ ಸುಖವನ್ನು ಅನುಭವಿಸ್ತಾರು ಅಂತ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ಈ ಒಂದು
ಪ್ರಸಂಗಿ ಗ್ರಂಥದಲ್ಲಿ 5ನೇ ಅಧ್ಯಾಯ 20 ವಚನದಲ್ಲಿ ನಾವು ನೋಡ್ತೀವಿ. 1ರಿಂದ 20 ವಚನಗಳನ್ನ ನಾವು ನೋಡುವುದಾದರೆ 5 ಭಾಗದಲ್ಲಿ ಒಂದು ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ದೇವರ ಆಲಯಕ್ಕೆ ಹೋಗುವಾಗ. 2ನೇದಾಗಿ ನಾವು ನೋಡ್ತೀವಿ ಏನಂತಂದ್ರೆ ನಮ್ಮ ಬಾಯಿ ಮಾತು ದೇವರಿಗೆ ನಾವು ಕೊಟ್ಟ ಮಾತುಗಳನ್ನು ತೀರಿಸಬೇಕೆಂಬುದಾಗಿ. 3ನೇದಾಗಿ ನೋಡ್ತೀವಿ ಮಾನವನೆಷ್ಟು ಸಂಪಾದನೆ ಮಾಡಿದ್ರು ಅವನಿಗೆ ತೃಪ್ತಿ ಇರುವುದಿಲ್ಲ. ಅದೇ ರೀತಿಯಲ್ಲಿ 4ನೇ ಭಾಗ ನೋಡ್ತೀವಿ ಮಾನವನ ಈ ಲೋಕದಲ್ಲಿ ಎಷ್ಟು ಪ್ರಯಾಸ ಪಟ್ಟರೂ ಕೂಡ ಅದು ವ್ಯರ್ಥ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಕೊನೆಯ ಒಂದು ಭಾಗದಲ್ಲಿ ನೋಡ್ತೀವಿ ಮಾನವನಿಗೆ ಈ ಲೋಕದಲ್ಲಿ ಒಂದೇ ಒಂದು ತೃಪ್ತಿ ಏನಂತಂದ್ರೆ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದೇ ಆತನಿಗೆ ತೃಪ್ತಿ. ಅದು ಕೂಡ ದೇವರ ಆಜ್ಞೆ ಕೊಟ್ರೆ ತೆಗೆದುಕೊಳ್ಳಕ್ ಅವಕಾಶ, ಇಲ್ಲಾದ್ರೆ ಇಲ್ಲ. ನಾನು ಅದು ಉಣ್ತೀನಿ ಇದು ತಿಂತೀನಿ ಅಂತಂದ್ರೆ ದೇವರು ಒಪ್ಪೋದಿಲ್ಲ. ಅದನ್ನ ಆಜ್ಞೆ ಇದ್ದರೆ ನಮಗೆ ಹೊಟ್ಟೆ ಒಳಗೆ ಹೋಗುತ್ತೆ, ಅದು ಮತ್ತೆ ನಮ್ಗೆ ಜೀರ್ಣ ಆಗುತ್ತೆ, ಇಲ್ಲದ್ರೆ ಆಗಲ್ಲ. ಅದು ದೇವರ ಕೃಪೆನೆ. ಅದಕ್ಕೆ ಪ್ರೀತಿಯುಳ್ಳ ದೇವಜನರೇ, ಈ ಒಂದು 5ನೇ ಅಧ್ಯಾಯದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ದಾನೆ. ಈ ಮಾತುಗಳು ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಸ್ವಾಮಿ ಸುಜ್ಞಾನ ಶ್ರೇಷ್ಠನು ಅತಿಶಯಪರನು ಆಲೋಚನಾ ಕರ್ತನಾಗಿರುವಂತ ದೇವರ ಸ್ವಾಮಿ, ಒಂದು ಪ್ರಸಂಗ ಗ್ರಂಥದಲ್ಲಿ 5ನೇ ಅಧ್ಯಾಯ 1ರಿಂದ 20 ವಚನಗಳನ್ನು ಕರ್ತನೆ ನಾವು ಕ್ಲುಪ್ತವಾಗಿ ಕರ್ತನೆ ನೀನು ಮಾಡಿದಂತ ಅನೇಕ ಮಾತುಗಳನ್ನು ನಾವು ಧ್ಯಾನ ಮಾಡಿದ್ದೇವೆ ಸ್ವಾಮಿ. 5 ಭಾಗದಲ್ಲಿ ಕೂಡ ಮಾನವನಿಗೆ ಕರ್ತನೆ ನೀನು ಕೊಟ್ಟಿರುವಂತ ಒಳ್ಳೆ ಭಾಗ್ಯಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ. ನಾವು ದೇವಾಲಯಕ್ಕೆ ಹೋಗುವಾಗ ನಮ್ಮ ಮನಸ್ಸುಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕೆಂಬುದಾಗಿ, ಈ ಲೋಕದಲ್ಲಿ ನಾವು ಕೊಟ್ಟಿರುವಂತ ಮಾತುಗಳನ್ನು ನೆರವೇರಿಸಬೇಕೆಂಬುದಾಗಿ, ನಾವು ಈ ಲೋಕದಲ್ಲಿ ಮಾಡುವಂತ ಕರ್ತನೆ ಪ್ರಯಾಸವು ಅದು ವ್ಯರ್ಥ ಕರ್ತನೆ, ನಾವೇನೋ ಸಂಪಾದನೆ ಮಾಡುವುದು ಕೂಡ ವ್ಯರ್ಥ ಎಂಬುದಾಗಿ. ಆದ್ರೆ ಈ ಲೋಕದಲ್ಲಿ ಕರ್ತನೆ ನಾವು ಜೀವಿಸುವುದಕ್ಕೆ ನಮಗೆ ಕೊಟ್ಟಿರುವಂತ ಅನ್ನಪಾನಗಳಿಗೆ ನಮಗೆ ತೃಪ್ತಿ ಎಂಬುದಾಗಿ. ಹೌದು ಕರ್ತನೆ, ಆ ತೃಪ್ತಿ ಕೂಡ ನಿನ್ನ ಆಜ್ಞೆ ಇದ್ದರೆ ಅದು ತೃಪ್ತಿ ನಾವು ಹೊಂದುವಂತವರಾಗಿದೆ ಎಂಬುದಾಗಿ ಕೆಲವು ಮಾತುಗಳು ನಮ್ಮೊಟ್ಟಿಗೆ ನಿನ್ನ ಮಾತನಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ದೈವ ಸೇವಕರನ್ನು ಅಪ್ಪ ಅವರೆಲ್ಲ ಕುಟುಂಬಗಳನ್ನು ಆಶೀರ್ವಾದ ಮಾಡು ಕರ್ತನೆ, ಮತ್ತು ಸಭೆ ಹಿರಿಯರು ಪ್ರತಿಯೊಬ್ಬೊಬ್ಬರನ್ನು ಕೂಡ ಆಶೀರ್ವಾದ ಮಾಡು ಕರ್ತನೆ. ನಮ್ಮ ಕಲ್ವಾರಿ ಚಾಪಲ್ ಸಭೆಗಳನ್ನು, ಎಲ್ಲ ನಮ್ಮ ಡೈರೆಕ್ಟರ್ಗಳನ್ನು ಕರ್ತನೆ, ಎಲ್ಲ ಅಧಿಕಾರಿಗಳನ್ನು, ಅವ್ರ ಕೈ ಕೆಳಗಿರುವಂತ ಎಲ್ಲ ವಾರ್ಡನ್ಸ್ ಅವರನ್ನು, ಮತ್ತೆಲ್ಲ ಸಭೆ ಸೇವಕರನ್ನು, ವಿಶ್ವಾಸಿಗಳನ್ನು, ಎಲ್ಲೆಲ್ಲಿ ಆಲಯಗಳು ಕಟ್ಟಲ್ಪಡ್ತಾ ಇದೆ, ಎಲ್ಲೆಲ್ಲಿ ದೇವಾಲಯಗಳು ಕೆಲಸ ಕಾರ್ಯಗಳು ನಡೀತಾ ಇದಾವೋ ಎಲ್ಲವನ್ನು ಕೂಡ ಆಶೀರ್ವಾದ ಮಾಡು. ರೋಗಿಗಳ ಮಧ್ಯದಲ್ಲಿ ಸಮಾಜ ಸೇವೆಯನ್ನು ಕೂಡ ಆಶೀರ್ವದಿಸು. ಇದಕ್ಕೆ ಬೇಕಾಗಿರುವಂತ ಸಕಲ ನಿನ್ನ ಕೃಪೆಯನ್ನು ಕೊಡುವಂತ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಮತ್ತು ವಿಶೇಷವಾಗಿ ಕರ್ತನೆ ಸಹಾಯ ಮಾಡುವಂತ ಪ್ರತಿಯೊಬ್ಬೊಬ್ಬರಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ ಕರ್ತನೆ. ಈ ದಿನವೆಲ್ಲ ನಮ್ಮೊಟ್ಟಿಗಿರು, ನಾವೊಂದು ಪ್ರಸನ್ನತೆ ನಮಗೆ ಕೊಡು, ನೀನೇ ನಮ್ಮೊಟ್ಟಿಗಿದ್ದು ಬಲಪಡಿಸು ಕರ್ತನೆ. ಯಾರು ಬಲಹೀನತೆಯಲ್ಲಿದ್ದಾರೋ, ಯಾರು ಅನಾರೋಗ್ಯದಲ್ಲಿದ್ದಾರೋ ಅವರೆಲ್ಲರೂ ಕೂಡ ಮುಟ್ಟಿ ಸುಸ್ತು ಮಾಡಿ ನೀನೇ ನಮ್ಮೊಟ್ಟಿಗಿದ್ದು ನಡೆಸ್ತಾ ಬರಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆ ನಮ್ಮ ರಕ್ಷಕನ ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್.